ನಮಸ್ಕಾರ ವೀಕ್ಷಕರೇ. ದಕ್ಷಿಣ ಭಾರತದ ರಾಜಕೀಯದಲ್ಲಿ ಈಗ ದೊಡ್ಡದೊಂದು ಬಿರುಗಾಳಿ ಎದ್ದಿದೆ. ಈ ಬಿರುಗಾಳಿಯ ಕೇಂದ್ರ ಬಿಂದು ಬೇರೆ ಯಾರೂ ಅಲ್ಲ, ತಮಿಳುನಾಡು ಬಿಜೆಪಿಯ ಫೈರ್ ಬ್ರ್ಯಾಂಡ್ ನಾಯಕ ಮಾಜಿ IPS ಅಧಿಕಾರಿ ಕೆ ಅಣ್ಣಾಮಲೈ. ಕಳೆದ ಕೆಲವು ದಿನಗಳಿಂದ ಅಣ್ಣಾಮಲೈ ಅವರ ನಡೆ ಇಡೀ ದೇಶದ ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ. ಅಣ್ಣಾಮಲೈ ಬಿಜೆಪಿ ಬಿಡುತ್ತಾರಾ ಅಥವಾ ಅವರೇ ಸ್ವಂತ ಪಕ್ಷ ಕಟ್ಟುತ್ತಾರಾ ಅಥವಾ ದೆಹಲಿಯ ನಾಯಕರು ಅವರನ್ನೇ ಮೂಲೆ ಗುಂಪು ಮಾಡುತ್ತಿದ್ದಾರಾ? ತಮಿಳುನಾಡು ಬಿಜೆಪಿಯ ಅಧ್ಯಕ್ಷರಾಗಿ ಶಿಸ್ತಿನ ಸಿಪಾಯಿಯಂತೆ ಕೆಲಸ ಮಾಡಿದ್ದ ಅಣ್ಣಾಮಲೈ ಈಗ ಇದ್ದಕ್ಕಿದ್ದಂತೆ ದೆಹಲಿಗೆ ಹಾರಿದ್ದಾರೆ. ಅಲ್ಲಿ ಅವರು ನಡೆಸುತ್ತಿರುವ ಸಭೆಗಳ ಅಸಲಿ ರಹಸ್ಯವೇನು ಅನ್ನೋದನ್ನ ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಆಗಿ ವಿಶ್ಲೇಷಣೆ ಮಾಡಲಿದ್ದೇವೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಏಕೆಂದರೆ ಅಣ್ಣಾಮಲೈ ಅವರ ಈ ಒಂದು ನಡೆ ತಮಿಳುನಾಡಿನಲ್ಲಿ ಮಾತ್ರವಲ್ಲ, ಇಡೀ ದಕ್ಷಿಣ ಭಾರತದ ರಾಜಕೀಯ ಸಮೀಕರಣವನ್ನೇ ಬದಲಿಸಬಲ್ಲದ್ದು. ಅಣ್ಣಾಮಲೈ ಅವರ ಸದ್ಯದ ಪರಿಸ್ಥಿತಿ. ವೀಕ್ಷಕರೇ, ಅಣ್ಣಾಮಲೈ ಅಂದರೆ ನೆನಪಾಗೋದು ಅವರ ಆಕ್ರಮಣಕಾರಿ ಶೈಲಿ. IPS ಅಧಿಕಾರಿಯಾಗಿ ಕೆಲಸ ಬಿಟ್ಟು ರಾಜಕೀಯಕ್ಕೆ ಬಂದಾಗ ಅವರು ತಮಿಳುನಾಡಿನಲ್ಲಿ ಬಿಜೆಪಿಗೆ ಹೊಸ ಜೀವ ತುಂಬಿದ್ದರು. ಆದರೆ ಇತ್ತೀಚಿನ ದಿನಗಳಲ್ಲಿ ಅವರ ಸುತ್ತ ಸಸ್ಪೆನ್ಸ್ ಕ್ರಿಯೇಟ್ ಆಗಿದೆ. ಮೂಲಗಳ ಪ್ರಕಾರ ಅಣ್ಣಾಮಲೈ ಅವರು ಬಿಜೆಪಿ ಪಕ್ಷಕ್ಕೆ ರಾಜೀನಾಮೆ ನೀಡಲು ಸಿದ್ಧತೆ ನಡೆಸಿದ್ದಾರೆ ಎನ್ನಲಾಗುತ್ತಿದೆ. ಅದಕ್ಕೆ ಪೂರಕವೆಂಬಂತೆ ಅವರು ಬಿಜೆಪಿ ರಾಷ್ಟ್ರೀಯ ನಾಯಕರಾದ ನಿತಿನ್ ನಬೀನ್ ಅವರನ್ನು ಭೇಟಿಯಾಗಿದ್ದಾರೆ. ಮುಂದಿನ 48 ಗಂಟೆಗಳಲ್ಲಿ ಅವರು ತಮ್ಮ ಅಂತಿಮ ನಿರ್ಧಾರ ಪ್ರಕಟಿಸುವ ಸಾಧ್ಯತೆ ಕೂಡ ಇದೆ ಎನ್ನಲಾಗುತ್ತಿದೆ. ಹಾಗಾದರೆ ಅಣ್ಣಾಮಲೈ ಯಾಕೆ ಈ ನಿರ್ಧಾರಕ್ಕೆ ಬಂದರು? ಅವರಿಗೆ ಬಿಜೆಪಿಯಲ್ಲಿ ಸಿಗಬೇಕಾದ ಗೌರವ ಸಿಗುತ್ತಿಲ್ಲವೇ? ಅಥವಾ ತಮಿಳುನಾಡಿನ ಪ್ರಾದೇಶಿಕ ರಾಜಕೀಯದಲ್ಲಿ ಅವರು ಒಂಟಿಯಾಗಿ ಹೋರಾಡಲು ನಿರ್ಧರಿಸಿದ್ದಾರಾ? ಇವೆಲ್ಲ ಪ್ರಶ್ನೆಗಳಿಗೆ ಈಗ ಉತ್ತರ ಸಿಗಬೇಕಿದೆ. ಅಣ್ಣಾಮಲೈ ಮತ್ತು ಬಿಜೆಪಿ ನಡುವಿನ ಬಿರುಕು ಕಾರಣಗಳೇನು? ವೀಕ್ಷಕರೇ, ಅಣ್ಣಾಮಲೈ ಮತ್ತು ಬಿಜೆಪಿ ನಡುವೆ ಬಿರುಕು ಮೂಡಲು ಕೆಲವು ಪ್ರಮುಖ ಕಾರಣಗಳಿವೆ ಎಂದು ರಾಜಕೀಯ ಪಂಡಿತರು ವಿಶ್ಲೇಷಣೆ ಮಾಡುತ್ತಿದ್ದಾರೆ. ಮೊದಲನೆಯದ್ದು ಮೈತ್ರಿ ವಿಚಾರದಲ್ಲಿ ಅಸಮಾಧಾನ. ಅಣ್ಣಾಮಲೈ ಅವರು ಮೊದಲಿನಿಂದಲೂ AIADMK ಪಕ್ಷದ ಜೊತೆ ಮೈತ್ರಿ ಮಾಡಿಕೊಳ್ಳುವುದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದರು. ತಮಿಳುನಾಡಿನಲ್ಲಿ ಬಿಜೆಪಿ ತನ್ನ ಸ್ವಂತ ಶಕ್ತಿಯ ಮೇಲೆ ಬೆಳೆಯಬೇಕು ಅನ್ನೋದು ಅವರ ಕನಸಾಗಿತ್ತು. ಆದರೆ ಬಿಜೆಪಿ ಹೈಕಮಾಂಡ್ ಚುನಾವಣೆಯಲ್ಲಿ ಲಾಭ ಮಾಡಿಕೊಳ್ಳಲು AIADMK ಜೊತೆಗೆ ಕೈಜೋಡಿಸಲು ಮುಂದಾಗಿತ್ತು. ಇದು ಅಣ್ಣಾಮಲೈ ಅವರಿಗೆ ಇಷ್ಟವಿರಲಿಲ್ಲ. ಎರಡನೆಯದು ಮೂಲೆ ಗುಂಪು ಮಾಡುವ ಪ್ರಯತ್ನ. AIADMK ನಾಯಕರು ಬಿಜೆಪಿಯ ಮುಂದೆ ಒಂದು ಷರತ್ತು ಇಟ್ಟಿದ್ದರು ಎನ್ನಲಾಗುತ್ತಿದೆ. ನಾವು ನಿಮ್ಮ ಜೊತೆ ಮೈತ್ರಿ ಮಾಡಿಕೊಳ್ಳಬೇಕಾದರೆ ಅಣ್ಣಾಮಲೈ ಅವರನ್ನು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಎಂಬುದು ಆ ಷರತ್ತು. ಇದಕ್ಕಾಗಿಯೇ ಬಿಜೆಪಿಯ ಹಿರಿಯ ನಾಯಕರು ಚುನಾವಣೆ ಸಮಯದಲ್ಲಿ ಅಣ್ಣಾಮಲೈ ಅವರನ್ನು ಸೈಡ್ ಟ್ರ್ಯಾಕ್ ಮಾಡಿದರು ಎಂಬ ಮಾತುಗಳು ಕೇಳಿ ಬರುತ್ತಿವೆ. ಇನ್ನು ಮೂರನೆಯದ್ದು ಅಧಿಕಾರಿಯ ಶೈಲಿ ಮತ್ತು ರಾಜಕೀಯದ ಶೈಲಿ. ಅಣ್ಣಾಮಲೈ ಅವರು ಮೂಲತಃ ಒಬ್ಬ IPS ಅಧಿಕಾರಿ. ಅಧಿಕಾರಿಗಳು ಸ್ಪಾಟ್ ಡಿಸಿಷನ್ ತೆಗೆದುಕೊಳ್ಳೋಕೆ ಇಷ್ಟಪಡುತ್ತಾರೆ. ಆದರೆ ರಾಜಕೀಯದಲ್ಲಿ ತಾಳ್ಮೆ ಇರಬೇಕು, ಎಲ್ಲರನ್ನೂ ಜೊತೆಯಲ್ಲಿ ಕರೆದುಕೊಂಡು ಹೋಗಬೇಕು. ಅಣ್ಣಾಮಲೈ ಅವರ ಈ ಆಕ್ರಮಣಕಾರಿ ಶೈಲಿ ಬಿಜೆಪಿಯ ಹಳೆಯ ನಾಯಕರಿಗೆ ಅರಗಿಸಿಕೊಳ್ಳಲು ಕಷ್ಟವಾಯಿತು ಎನ್ನಲಾಗುತ್ತಿದೆ. ಹೊಸ ಪಕ್ಷದ ಪ್ಲಾನ್ ಏನು? ವಿ ಆರ್ ದಿ ಲೀಡರ್ಸ್ ಚಳುವಳಿ. ಈಗ ಕೇಳಿಬರುತ್ತಿರುವ ಅತಿ ದೊಡ್ಡ ಸುದ್ದಿ ಅಂದರೆ ಅಣ್ಣಾಮಲೈ ಅವರು ಸ್ವಂತ ಪಕ್ಷ ಕಟ್ಟುವ ಬಗ್ಗೆ. ಅವರು ಈಗಾಗಲೇ ವಿ ಆರ್ ದಿ ಲೀಡರ್ಸ್ ಹೆಸರಿನ NGO ಮೂಲಕ ಜನರಿಗೆ ಹತ್ತಿರವಾಗಿದ್ದಾರೆ. ಈಗ ಇದನ್ನೇ ಒಂದು ರಾಜಕೀಯ ಚಳುವಳಿಯನ್ನಾಗಿ ರೂಪಿಸಿ ನಂತರ ಅದನ್ನೇ ಪಕ್ಷವಾಗಿ ಘೋಷಣೆ ಮಾಡಬಹುದು ಎನ್ನಲಾಗುತ್ತಿದೆ. ವಿಶೇಷವೆಂದರೆ ತಮಿಳುನಾಡಿನ ನಟ ವಿಜಯ್ ಅವರು ಹೊಸ ಪಕ್ಷ ಕಟ್ಟಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ವಿಜಯ್ ಅವರ ಹವಾ ಈಗ ತಮಿಳುನಾಡಿನಲ್ಲಿ ಜೋರಾಗಿದೆ. ವಿಜಯ್ ಅವರಿಗೆ ಕೌಂಟರ್ ಕೊಡಲು ಮತ್ತು ತಮಿಳುನಾಡಿನ ದ್ರಾವಿಡ ರಾಜಕೀಯಕ್ಕೆ ಪರ್ಯಾಯವಾಗಿ ಅಣ್ಣಾಮಲೈ ಅವರು ತಮ್ಮದೇ ಆದ ಹೊಸ ವೇದಿಕೆಯನ್ನು ಸೃಷ್ಟಿಸಿಕೊಳ್ಳಲು ಮುಂದಾಗಿದ್ದಾರೆ. ಪೆರುಂದುರೈ ಕ್ಷೇತ್ರದ ಮೇಲೆ ಕಣ್ಣು. ಅಣ್ಣಾಮಲೈ ಅವರು ಬಿಜೆಪಿಯಿಂದ ಹೊರಬಂದ ಮೇಲೆ ಏನು ಮಾಡಬಹುದು? ಕೇವಲ ಪಕ್ಷ ಕಟ್ಟುವುದು ಮಾತ್ರವಲ್ಲ, ಮುಂಬರುವ ಉಪಚುನಾವಣೆಯಲ್ಲಿ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸುವ ಸಾಧ್ಯತೆ ಇದೆ. ಮೂಲಗಳ ಪ್ರಕಾರ ಪೆರುಂದುರೈ ಎಂಬ ಕ್ಷೇತ್ರದಿಂದ ಅವರು ಸ್ಪರ್ಧಿಸಬಹುದು. ಈ ಕ್ಷೇತ್ರ ಅಣ್ಣಾಮಲೈ ಅವರ ತವರೂರು ಕರೂರ್ ಮತ್ತು ಕೊಯಮತ್ತೂರು ಭಾಗಕ್ಕೆ ಹತ್ತಿರದಲ್ಲಿದೆ. ಇಲ್ಲಿ ಅವರ ಬೆಂಬಲಿಗರ ಸಂಖ್ಯೆ ದೊಡ್ಡದಿದೆ. ಈ ಹಿಂದೆ ಅವರು ನಡೆಸಿದ ಎನ್ ಮನ್ ಎನ್ ಮಕ್ಕಳ್ ಅಂದರೆ ನನ್ನ ಮಣ್ಣು ನನ್ನ ಜನರು ಪಾದಯಾತ್ರೆಗೆ ಈ ಭಾಗದಲ್ಲಿ ಸಿಕ್ಕಾಪಟ್ಟೆ ರೆಸ್ಪಾನ್ಸ್ ಸಿಕ್ಕಿತ್ತು. ಹೀಗಾಗಿ ಇಲ್ಲಿಂದ ಸ್ಪರ್ಧಿಸಿ ತಮ್ಮ ಶಕ್ತಿಯನ್ನು ತೋರಿಸಲು ಅವರು ಪ್ಲಾನ್ ಮಾಡಿರಬಹುದು. ಅಣ್ಣಾಮಲೈ ಮುಂದಿರುವ ಸವಾಲುಗಳು ಮತ್ತು ಬಿಜೆಪಿಯ ನಡೆ. ಆದರೆ ವೀಕ್ಷಕರೇ, ಹೊಸ ಪಕ್ಷ ಕಟ್ಟುವುದು ಅಂದುಕೊಂಡಷ್ಟು ಸುಲಭವಲ್ಲ.
ವಿಶ್ಲೇಷಕರ ಪ್ರಕಾರ ಅಣ್ಣಾಮಲೈ ಅವರಿಗೆ ಜನಪ್ರಿಯತೆ ಇರಬಹುದು, ಆದರೆ ಕೆಳಹಂತದಲ್ಲಿ ಪಕ್ಷದ ಸಂಘಟನೆ ಇಲ್ಲ. ಬಿಜೆಪಿಯಂತಹ ದೊಡ್ಡ ಪಕ್ಷದ ಬೆಂಬಲವಿಲ್ಲದೆ ಚುನಾವಣೆ ಎದುರಿಸುವುದು ದೊಡ್ಡ ರಿಸ್ಕ್ ಕೂಡ ಹೌದು. ಇನ್ನೊಂದೆಡೆ ಬಿಜೆಪಿಯು ಅಣ್ಣಾಮಲೈ ಅವರನ್ನು ಕಳೆದುಕೊಳ್ಳಲು ಇಷ್ಟಪಡುತ್ತಿಲ್ಲ. ಅಣ್ಣಾಮಲೈ ಅವರಿಗೆ ದೆಹಲಿಯಲ್ಲಿ ದೊಡ್ಡ ಸ್ಥಾನ ನೀಡುವ ಆಫರ್ ಕೂಡ ಇದೆ. ಅವರನ್ನು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮಾಡುವುದು ಅಥವಾ ರಾಜ್ಯಸಭೆಗೆ ಕಳಿಸುವ ಪ್ಲಾನ್ ಕೂಡ ಬಿಜೆಪಿಯಲ್ಲಿದೆ. ಅಣ್ಣಾಮಲೈ ಅವರು ಈಗ ದೆಹಲಿಯಲ್ಲಿ ಯಾರನ್ನ ಭೇಟಿ ಮಾಡ್ತಾರೆ ಮತ್ತು ಅವರ ಮುಂದೆ ಯಾವ ಷರತ್ತುಗಳನ್ನು ಇಡ್ತಾರೆ ಅನ್ನೋದರ ಮೇಲೆ ಅವರ ರಾಜಕೀಯ ಭವಿಷ್ಯ ನಿಂತಿದೆ. ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಜೊತೆಗಿನ ಸಭೆಯಲ್ಲಿ ಅಣ್ಣಾಮಲೈ ಅವರು ತಮ್ಮ ಅಸಮಾಧಾನವನ್ನು ನೇರವಾಗಿ ಹೇಳಬಹುದು. ಬಹುಶಃ ನನಗೆ ತಮಿಳುನಾಡಿನಲ್ಲಿ ಸಂಪೂರ್ಣ ಸ್ವಾತಂತ್ರ್ಯ ಕೊಡಿ ಅಥವಾ ನಾನು ನನ್ನ ದಾರಿ ನೋಡಿಕೊಳ್ಳುತ್ತೇನೆ ಎಂಬ ಸಂದೇಶವನ್ನು ಅವರು ರವಾನಿಸಬಹುದು. ಸೊ ವೀಕ್ಷಕರೇ, ಅಣ್ಣಾಮಲೈ ಅವರ ಈ ನಡೆ ತಮಿಳುನಾಡು ರಾಜಕೀಯದಲ್ಲಿ ಹೊಸ ಮನ್ವಂತರಕ್ಕೆ ನಾಂದಿ ಹಾಡುತ್ತಾ ಒಬ್ಬ ಮಾಜಿ IPS ಅಧಿಕಾರಿ ಸಿಂಗಂನಂತೆ ಗರ್ಜಿಸಿ ತನ್ನದೇ ಸಾಮ್ರಾಜ್ಯ ಕಟ್ಟುತ್ತಾರಾ ಅಥವಾ ದೆಹಲಿಯ ನಾಯಕರ ಮಾತು ಕೇಳಿ ಬಿಜೆಪಿಯಲ್ಲೇ ಉಳಿಯುತ್ತಾರಾ? ಇದರ ಅಪ್ಡೇಟ್ಸ್ಗಳಿಗಾಗಿ ನಾವೆಲ್ಲ ಕಾಯಬೇಕಿದೆ. ಅಣ್ಣಾಮಲೈ ಅವರ ಈ ನಿರ್ಧಾರದ ಬಗ್ಗೆ ನಿಮಗೇನನ್ನಿಸುತ್ತೆ? ಅವರು ಹೊಸ ಪಕ್ಷ ಕಟ್ಟಿದರೆ ಗೆಲ್ತಾರಾ? ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇಂತಹ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಪೇಜನ್ನು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.